ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಸಂತೋಷ್ ಬಡ್ಕಂಬಿ. ಈ ವಿಡಿಯೋದ ಮೂಲಕ ನಾನು ಮತ್ತೊಂದು ನೀತಿ ಕಥೆಯನ್ನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ವಿಡಿಯೋವನ್ನು ಸ್ಪಾನ್ಸರ್ ಮಾಡ್ತಾ ಇದ್ದಾರೆ ಬಡ್ಕಂಬಿ ಆಟೋಮೊಬೈಲ್ಸ್ ಮತ್ತು ಸರ್ವಿಸಸ್, HP ಪೆಟ್ರೋಲ್ ಪಂಪ್ ಎದುರಿಗೆ, ಜತ್ ರೋಡ್, ಅಥಣಿ. ಇಲ್ಲಿ ಎಲ್ಲ ಥರದ ದ್ವಿಚಕ್ರ ವಾಹನಗಳ ಬಿಡಿಭಾಗಗಳು ಯೋಗ್ಯ ದರದಲ್ಲಿ ಸಿಗುತ್ತವೆ. ಹೀಗೆ ಒಂದು ಊರಿರ್ತದ, ಊರೊಳಗಡೆ 2 ಮನೆಗಳಿರ್ತದ, ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ 2 ಮನೆಗಳಿರ್ತದ. ಈ ಮನೆಯಲ್ಲಿ ಹೊಸದಾಗಿ ಮದುವೆಯಾಗಿರ್ತಕ್ಕಂಥ ಇಬ್ಬರು ಗಂಡ ಹೆಂಡತಿ ಇರ್ತಾರೋ. ಈ ಒಂದು ಮನೆಯಲ್ಲಿ ಪೂರ್ತಿಯಾಗಿರ್ತಕ್ಕಂಥ ಒಂದು ಕೂಡು ಕುಟುಂಬ ಇರ್ತದ. ತಂದೆ ತಾಯಿ, ಮಗ ಮಗಳು, ಅಜ್ಜ ಅಜ್ಜಿ, ಈ ರೀತಿಯಾಗಿ ಒಂದು ಕೂಡು ಕುಟುಂಬ ಇರ್ತದ. ಈ ಮನೆಯಲ್ಲಿ ಹೊಸದಾಗಿ ಮದುವೆಯಾಗಿರ್ತಕ್ಕಂಥ ಗಂಡ ಹೆಂಡತಿ, ಈ ಮನೆಯಲ್ಲಿ ಒಂದು ಪೂರ್ತಿಯಾಗಿರ್ತಕ್ಕಂಥ ಕೂಡು ಕುಟುಂಬ ಇರ್ತದ. ಪ್ರತಿದಿನ ಈ ಮನೆಯಲ್ಲಿ ಇರ್ತಕ್ಕಂಥ ಗಂಡ ತನ್ನ ಆಫೀಸ್ಗೆ ಕೆಲಸಕ್ಕೆ ಹೋಗ್ಬೇಕಾಗಿತ್ತು ಅಂದ್ರೆ ಕೆಲಸಕ್ಕೆ ಹೋಗಕ್ಕಿಂತ ಮುಂಚೆ ಅವರ ಮನೆಯಲ್ಲಿ ಕುಳಿತುಕೊಂಡು ಟಿಫಿನ್ ಅನ್ನ ಮಾಡ್ತಾ ಇರ್ತಾರೆ. ಪ್ರತಿದಿನ ಟಿಫಿನ್ ಅನ್ನ ಮಾಡಿಕೊಂಡು ಈ ವ್ಯಕ್ತಿ ಆಫೀಸ್ಗೆ ಹೋಗ್ತಾ ಇರ್ತಾನೋ. ಒಂದ್ ದಿವಸ ಏನಾಗಿತ್ತು ಅಂತಂದ್ರೆ, ಗಂಡ ಹೆಂಡತಿ ಇಬ್ಬರೂ ಕುಳಿತುಕೊಂಡು ಟಿಫಿನ್ ಅನ್ನ ಮಾಡುವಂತ ಸಂದರ್ಭದಲ್ಲಿ ಅವನ ಹೆಂಡತಿ ಅವನಿಗೆ ಹೇಳ್ತಾ ಇದ್ದಾಳು, ರೀ ಎದುರಿಗೆ ಮನೆ ಕಡೆ ನೋಡಿ, ಯಾಕಂದ್ರೆ ಎದುರಿಗೆ ಮನೆಯನವಳು ಬಟ್ಟೆಯನ್ನ ಏನ್ ತೊಳೆದು ಹಾಕಿದಾಳಲ್ಲ, ಆ ಬಟ್ಟೆ ಸ್ವಚ್ಛವಾಗಿಲ್ಲ. ಆ ಬಟ್ಟೆಯಲ್ಲಿ ಇರ್ತಕ್ಕಂಥ ಹೊಲಸು ಹಾಗೇ ಬಟ್ಟೆಯಲ್ಲಿದ, ಅದನ್ನೇ ಅವಳು ಒಣಗ್ಲಿಕ್ಕೆ ಹಾಕಿದಾಳು ಅಂತ ಗಂಡನಿಗೆ ಹೇಳ್ತಾ ಇದ್ದಾಳು. ಗಂಡ ಇದ್ದವ ಏನ್ ಮಾಡ್ತಾ ಇದ್ದಾನಂದ್ರೆ, ಅವಳು ಹೇಳಿರ್ತಕ್ಕಂಥ ಮಾತನ್ನ ಕೇಳಿ ಸುಮ್ಮನೆ ಆ ಎದುರಿಗೆ ಮನೆಯನ್ನ ನೋಡಿ ಸುಮ್ಮನಾಗಿ ಟಿಫಿನ್ ಅನ್ನ ಮುಗಿಸ್ಕೊಂಡು ತನ್ನ ಕೆಲಸಕ್ಕೆ ಹೋಗ್ತಾ ಇದ್ದಾನೆ. ಮತ್ತೆ ಯಥಾವತ್ತಾಗಿ ರಾತ್ರಿ ಬಂದು ಊಟವನ್ನ ಮಾಡಿ ಮಲಗಿಕೊಳ್ತಾರೆ. ಮತ್ತೆ ಮರು ದಿನನೂ ಕೂಡ ಮತ್ತೆ ಅದೇ ರೀತಿಯಾಗಿ ಗಂಡ ಹೆಂಡತಿ ಟಿಫಿನ್ ಅನ್ನ ಮಾಡ್ತಾ ಕುಂತಿರುವಾಗ ಹೆಂಡತಿ ಮತ್ತೆ ಗಂಡನ್ನ ಕರೆದು ಹೇಳ್ತಾ ಇದ್ದಾಳೆ, ರೀ ಇವತ್ತು ನೋಡ್ರಿ, ಎದುರಿಗೆ ಮನೆಯವಳು ಏನು ಬಟ್ಟೆಯನ್ನು ತೊಳೆದು ಹಾಕಿದಾಳಲ್ಲ, ಇವತ್ತು ಕೂಡ ಅವಳ ಬಟ್ಟೆಗಳು ಸ್ವಚ್ಛವಾಗಿಲ್ಲ. ಮತ್ತೆ ಅದೇ ರೀತಿಯಾಗಿರ್ತಕ್ಕಂಥ ಹೊಲಸು ಬಟ್ಟೆಗೆ ಮೆತ್ತುಕೊಂಡಿದೆ, ಅದನ್ನ ಅವಳು ಹಾಗೇ ಬಟ್ಟೆನ ಒಣಗ್ಲಿಕ್ಕೆ ಹಾಕಿದಾಳು ಅಂತೇಳಿ ಗಂಡನಿಗೆ ಹೇಳ್ತಾ ಇದ್ದಾಳು. ಗಂಡ ಇದ್ದವ ಎದುರಿಗೆ ಮನೆಯ ಬಟ್ಟೆನ ನೋಡ್ತಾ ಇದ್ದನು, ಸುಮ್ಮನೆ ಇರ್ತಾ ಇದ್ದನು. ಮತ್ತೆ ಟಿಫಿನ್ ಅನ್ನ ಮುಗಿಸ್ಕೊಂಡು ತನ್ನ ಆಫೀಸ್ಗೆ ಹೋಗ್ತಾ ಇದ್ದಾನೆ. ಯಥಾವತ್ತಾಗಿ ಪ್ರತಿದಿನವೂ ಕೂಡ ಗಂಡನಿಗೆ ಅವಳು ಹೇಳ್ತಾ ಇದ್ದಾಳು, ರೀ ಬಟ್ಟೆ ನೋಡ್ರಿ ಹೊಲಸಾಗಿದೆ, ಸ್ವಚ್ಛವಾಗಿಲ್ಲ ಅಂತ ಹೇಳ್ತಾ ಇದ್ದಳು. ಗಂಡ ನೋಡ್ತಾ ಇದ್ದನು, ಸುಮ್ಮನೆ ಆಗ್ತಾ ಇದ್ದನು, ಆಫೀಸ್ಗೆ ಹೋಗ್ತಾ ಇದ್ದನು. ಇದು 1 ದಿನ, 2 ದಿನ, 3 ದಿನ, ಹೀಗೆ 1 ವಾರಗಳ ಕಾಲ ಕಳೆಯಿತು. 1 ವಾರ ಆದ ನಂತರ ಅವನ ಹೆಂಡತಿಗೆ ಸಿಟ್ಟು ಬಂದವಳು ಹೇಳ್ತಾ ಇದ್ದಾಳೆ, ರೀ ಇವತ್ತು ನೀವು ಸೋಪಿನ ಪುಡಿ, ಒಂದು ಶಾಂಪೂ ಅಥವಾ ಒಂದು ಸೋಪು ಅಥವಾ ಒಂದು ಬಟ್ಟೆಯನ್ನ ತೊಳಿಲಿಕ್ಕೆ ಒಂದು ಬ್ರಷ್ ಏನಾದ್ರೂ ಇದ್ರೆ ತಂದು ಕೊಡಿ, ನಾನು ಎದುರಿಗೆ ಮನೆಯವಳ ಹತ್ರ ಹೋಗಿ ಬಟ್ಟೆಯನ್ನ ತೊಳೆಯೋದು ಹೇಗೆ ಅಂತೇಳಿ ಹೇಳಿಕೊಡ್ತೀನಿ ಅಂತೇಳಿ ಗಂಡನಿಗೆ ಹೇಳಿದಾಗ ಗಂಡ ಆಯ್ತು ಅಂತೇಳಿ ಸುಮ್ಮನೆ ಕೆಲಸಕ್ಕೆ ಹೋಗ್ತಾ ಇದ್ದಾನೆ. ಗಂಡ ಸಾಯಂಕಾಲ ಬಂದು ಅವತ್ತು ರಾತ್ರಿ ಬೇಗನೆ ಊಟವನ್ನ ಮಾಡಿಕೊಂಡು ಮಲಗಿಕೊಂಡಿರ್ತಾರು. ಮರುದಿನ ಬೆಳಿಗ್ಗೆ ಪ್ರತಿದಿನ ಈ ಮನೆಯಲ್ಲಿ ಹೆಂಡತಿ ಬೇಗನೆ ಎದ್ದು ಮನೆಯ ಕೆಲಸವನ್ನ ಮಾಡ್ತಾ ಇರ್ತಾಳು. ಅವತ್ತು ಒಂದು ದಿನ ಗಂಡ ಬೇಗ ಎದ್ದಿರ್ತಾನು, ಹೆಂಡತಿ ಇನ್ನೂ ಮಲಗಿಕೊಂಡಿರ್ತಾಳು. ಗಂಡನಿಗೆ ಬೇಗ ಎದ್ದಂತ ಗಂಡನಿಗೆ ಏನು ಕೆಲಸವನ್ನ ಮಾಡೋದು ಇರದೇ ಇದ್ದಾಗ ಸುಮ್ಮನೆ ತಮ್ಮ ಮನೆಯ ಸುತ್ತಲೂ ಒಂದಿಷ್ಟು ವಾಕಿಂಗ್ ಅನ್ನ ಮಾಡ್ತಾ ಇರ್ತಾನು. ವಾಕಿಂಗ್ ಅನ್ನ ಮಾಡಿಕೊಂಡು ಮತ್ತೆ ಬಂದು ಫ್ರೆಶ್ ಅಪ್ ಆಗಿಕೊಂಡು ಟಿಫಿನ್ಗೆ ಕೊಳ್ತಿದಾಗ ಹೆಂಡತಿ ಹೇಳ್ತಾ ಇದ್ದಾಳು, ರೀ ಏನ್ ಆಶ್ಚರ್ಯ ರೀ, ಇವತ್ತು ಎದುರಿಗೆ ಮನೆಯವಳನ್ನ ನೋಡ್ರಿ, ಎಷ್ಟು ಸ್ವಚ್ಛಾಗಿ ಬಟ್ಟೆನ ತೊಳೆದು ಹಾಕಿದಾಳು. ಇವತ್ತು ಅವಳ ಬಟ್ಟೆಗಳು ಎಷ್ಟು ಸ್ವಚ್ಛಾಗಿ ಕ್ಲೀನಾಗಿ ಕಾಣ್ತಾ ಇದ್ದಾವು. ಇವತ್ತೇನೋ ಚಮತ್ಕಾರ ನಡೆದಿದೆಯಾ? ನನಗೆ ಯಾಕೋ ಸ್ವಲ್ಪ ಡೌಟ್ ಬರ್ತಾ ಇದೆ. ನಿನ್ನೆ ನಾನು ನಿಮಗೆ ಸೋಪು, ಬಟ್ಟೆ ತಿಕ್ಲಿಕ್ಕೆ ಬ್ರಷ್ ಮತ್ತು ಸೋಪಿನ ಪುಡಿ ಏನಾದ್ರು ತಂದು ಕೊಡಿ ಅಂತ ನಾ ಹೇಳಿದೀನಿ. ನೀವು ನನಗೆ ತಂದು ಕೊಡುವುದ್ರ ಬದಲಾಗಿ ನೀವೇನಾದ್ರೂ ಇಲ್ಲ ಅಂತ ಅವಾಗ ಗಂಡ ಹೇಳ್ತಾ ಇದ್ದನು, ಆ ಥರ ಏನಿಲ್ಲ, ಏನ್ ತಿಳ್ಕೊಳಿಕ್ ಹೋಗ್ಬೇಡ. ಇವತ್ತು ನೀನು ಮಲ್ಕೊಂಡಿದ್ದೆ, ನಾನು ಸ್ವಲ್ಪ ಬೇಗ ಎದ್ದಿದ್ದೆ. ಬೇಗ ಎದ್ದ ಸಂದರ್ಭದಲ್ಲಿ ನಾ ಏನ್ ಮಾಡ್ತಾ ಇದ್ದೀನಿ, ನನ್ನ ಮನೆಯ ಸುತ್ತಮುತ್ತಲು ವಾಕಿಂಗ್ ಅನ್ನ ಮಾಡ್ತಾ ಇದ್ದೆ. ವಾಕಿಂಗ್ ಅನ್ನ ಮಾಡುವಂತ ಸಂದರ್ಭದಲ್ಲಿ ನಮ್ಮ ಮನೆಯನ್ನ ಸುಮ್ಮನೆ ನೋಡ್ತಾ ಇದ್ದೆ. ನೋಡುವಂತ ಸಂದರ್ಭದಲ್ಲಿ ನನ್ನ ಮನೆಯ ಕಿಟಕಿ ಏನಿತ್ತಲ್ಲ, ನನ್ನ ಮನೆಯ ಕಿಟಕಿಗೆ ಒಂದಿಷ್ಟು ಧೂಳು ಮತ್ತು ರಾಡಿ ಮೆತ್ತಕೊಂಡಿತ್ತು. ನನ್ನ ಮನೆಯ ಕಿಟಕಿಗೆ ಒಂದಿಷ್ಟು ಧೂಳು ಮತ್ತು ರಾಡಿಯಲ್ಲಿ ಕೂತಿತ್ತು. ನಾನು ಒಂದು ಬಕೀಟನ್ನು ತಗೊಂಡು ಬಕೀಟ್ನಲ್ಲಿ ನೀರನ್ನು ತೆಗೆದುಕೊಂಡು ನಮ್ಮ ಮನೆಯ ಕಿಟಕಿಗಳನ್ನು ಸ್ವಚ್ಛ ಮಾಡಿದ್ದೀನಿ. ನಿನಗೆ ನಮ್ಮ ಮನೆಯ ಒಳಗಡೆ ಕುಂತು ನೋಡುವಂತಹ ಅವಳ ಬಟ್ಟೆಗಳು ಸ್ವಚ್ಛಾಗಿ ಕಾಣಿಸ್ತಾ ಇದ್ದವು. ಇಷ್ಟು ದಿವಸ ಅವಳ ಬಟ್ಟೆಗಳು ಹೊಲಸಾಗಿರಲಿಲ್ಲ, ನಮ್ಮ ಮನೆಯ ಕಿಟಕಿ ಹೊಲಸಾಗಿತ್ತು. ಆ ಹೊಲಸಾದ ಕಿಟಕಿಯ ಮೂಲಕ ನೀನು ನೋಡಿ ಅವಳ ಬಟ್ಟೆಗಳು ಹೊಲಸಾಗಿವೆ ಅಂತ ಹೇಳ್ತಾ ಇದ್ದೀಯಾ? ಸೊ ಅವಾಗ ಆತನ ಹೆಂಡತಿಗೆ ತನ್ನ ತಪ್ಪಿನ ಅರಿವಾಗುತ್ತದೆ. ಏನು ಅಂತಂದ್ರೆ, ನಮ್ಮ ಮನೆಯ ಕಿಟಕಿಗಳೇ ಹೊಲಸಾಗಿದ್ದುಕೊಂಡು ನಾನು ಬೇರೆಯವಳ ಮನೆಯ ಬಟ್ಟೆ ಹೊಲಸಾಗಿದೆ ಅಂತ ಹೇಳ್ತಾ ಇದ್ದೀನಲ್ಲ ಅಂತ ಹೇಳಿ. ಸೊ ವೀಕ್ಷಕರೇ, ಈ ಕಥೆಯ ಮೂಲಕ ನಾನು ಹೇಳೋದು ಇಷ್ಟೇ, ನಾವೇ ನಮ್ಮ ಕಣ್ಣ ಮುಂದೆಯೇ ಒಂದಿಷ್ಟು ಪರದೆಯನ್ನ ಹಾಕಿಕೊಂಡಿರ್ತೀವಿ.
ಬೇರೆ ವ್ಯಕ್ತಿಗಳು ಆ ಥರ ಇದ್ದಳು, ಇವ್ರು ಈ ಥರ ಇದ್ದಳು, ಇವನು ಹಿಂಗೆ ಇದ್ದಳು, ಈ ಥರನ ಇದ್ದಾನು ಅಂತೇಳಿ ಮತ್ತೋರ್ವರ ವ್ಯಕ್ತಿತ್ವವನ್ನು ನಾವೇ ನಮ್ಮ ಕಣ್ಣ ಮುಂದೆ ಒಂದು ಪರದೆಯನ್ನು ಹಾಕಿಕೊಂಡು ಹೇಳ್ತಾ ಇದ್ದೀವಿ. ನಮ್ಮ ಕಣ್ಣ ಮುಂದೆ ಇರ್ತಕ್ಕಂಥ ಪರದೆಯನ್ನು ಸರಿಸಿ ಬೇರೆ ವ್ಯಕ್ತಿಯ ವ್ಯಕ್ತಿತ್ವವನ್ನು ಅಳೆಯುವುದು ಒಳಿತು ಎಂದು ನಾನು ಈ ಕಥೆಯ ಮೂಲಕ ಹೇಳ್ತಾ ಇದ್ದೀನಿ. ಮತ್ತೊಂದು ಸಾರಿ ಹೇಳ್ತಾ ಇದ್ದೀನಿ, ಬೇರೆ ವ್ಯಕ್ತಿಗಳನ್ನು ಅಳೆಯುವುದಕ್ಕಿಂತ ಮುಂಚೆ ನಮ್ಮ ಕಣ್ಣ ಮುಂದಿರುವ ಒಂದಿಷ್ಟು ಪರದೆಯನ್ನು ಸರಿಸಿ ನಿಜವಾಗಿರ್ತಕ್ಕಂಥ ವ್ಯಕ್ತಿಯ ವ್ಯಕ್ತಿತ್ವವನ್ನು ತಿಳಿಯುವುದು ಬಹುಮುಖ್ಯವಾದಂಥ ಅಂಗವಾಗಿದೆ ಅಂತ ಹೇಳ್ತಾ ಇದ್ದೀನಿ. ಕಥೆಯ ಮೂಲಕ ನನ್ನೆಲ್ಲ ವೀಕ್ಷಕ ಬಂಧುಗಳಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು.